ಟಿಕೆಟ್ ಘೋಷಣೆ ಆದ ನಂತರ ಎಲ್ಲಾ ಕ್ಷೇತ್ರಗಳಿಗೆ ಓಡಾಡ್ತಾ ಇದ್ದಾರೆ, ಮತಬೇಟೆ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಬಸವರಾಜ್ ಗೆಲುವಿನ ವಿಶ್ವಾಸವನ್ನು ಹೊರಹಾಕಿದ್ದಾರೆ. ಕೊಪ್ಪಳದ ಬಿಜೆಪಿಯ ಅಭ್ಯರ್ಥಿ ಎಲ್ಲಾ ಕ್ಷೇತ್ರಗಳಿಗೆ ನಾನು ಹೋಗ್ತಾ ಇದ್ದೇನೆ, ಉತ್ತಮವಾದಂತಹ ಸ್ಪಂದನೆ ನನಗೆ ಸಿಗ್ತಾ ಇದೆ. ಹಾಲಿ ಮಾಜಿ ಶಾಸಕರು ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ, ಅವರು ಕೂಡ ನನಗೆ ಬೆಂಬಲವಾಗಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಬಾರಿ ನನ್ನ ಗೆಲುವು ಶತಸಿದ್ಧ ಅಂತ ಡಾಕ್ಟರ್ ಕೆ ಬಸವರಾಜ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಕುಷ್ಟಗಿಯಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಕೊಪ್ಪಳ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜ್ ಜೊತೆಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಕೊಪ್ಪಳ ಲೋಕಸಭೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕೆ ಬಸವರಾಜ್ ಅವರು ಏನಾದರೆ ಘೋಷಣೆ ಆಗ್ತಿದ್ದಂತೆ ಈಗಾಗಲೇ ಫುಲ್ ಅಲರ್ಟ್ ಆಗಿರೋಂಥದ್ದು. ಏನು ಕ್ಷೇತ್ರದಂತೆ ಭಾಳಷ್ಟು ಸಂಚಾರ ಮಾಡ್ತಾ ಇದ್ದಾರೆ, ಜೊತೆಗೆ ಭಾಳಷ್ಟು ಸಭೆಗಳು ಮಾಡ್ತಾ ಇರೋದು, ಅದರ ಜೊತೆಗೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸ್ವತಃ ನಮ್ಮ ಜೊತೆ ಬಿಜೆಪಿ ಅಭ್ಯರ್ಥಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊತೋಣ. ಸರ್, ಟಿಕೆಟ್ ಘೋಷಣೆ ಅಂತಂತೆ ತಾವು ಕೂಡ ಸಂಘಟನೆ ಮಾಡ್ತಾ ಇದ್ದೀರಾ, ಅದರ ಜೊತೆಗೆ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಾ, ಯಾವ ರೀತಿ ರೆಸ್ಪಾನ್ಸ್ ಇದೆ? ನೋಡಿ, ಟಿಕೆಟ್ ಪ್ರಕಟಿಸಿದ ನಂತರ ಎಲ್ಲ ಕ್ಷೇತ್ರಗಳಿಗೂ ಹೋಗ್ತಾ ಇದ್ದೀನಿ. ಎಲ್ಲ ಕಾರ್ಯಕರ್ತರನ್ನು ಮೊಟ್ಟ ಮೊದಲನೇದಾಗಿ ನನಗೆ ಹಿರಿಯರು, ಮಾಜಿ ಶಾಸಕರು, ಮಾಜಿ ಸಚಿವರು, ಮಂಡಲದ ಅಧ್ಯಕ್ಷರು, ಕಾರ್ಯದರ್ಶಿ ಅವ್ರನ್ನೆಲ್ಲ ಭೇಟಿಯಾಗುವಂಥ ಕಾರ್ಯ ಮಾಡ್ತಾಯಿದ್ವಿ. ಬಟ್ ಅವ್ರನ್ನ ಭೇಟಿಯಾಗೋ ಸಮಯದಲ್ಲಿ ಭಾಳ ಕಾರ್ಯಕರ್ತರು ಸೇರ್ತಾ ಇದ್ದಾರೆ. ಒಬ್ಬ ಯುವಕ ಅನ್ನೋದರಿಂದ ಭಾಳ ಜನ ಯುವಕರು ಸೇರ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಕಡೆ ಯುವಕರದೊಂದು ಮೋದಿ ಪಡೆನೇ ಇದೆ. ಸೊ ಭಾಜಪ ಅಭ್ಯರ್ಥಿ ಮೋದಿಯವರ ಕ್ಯಾಂಡಿಡೇಟು ಅಂದ ತಕ್ಷಣ ಭಾಳ ಜನ ಬರ್ತಾರೆ ಸಹಜವಾಗಿ. ಸೊ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತದೆ, ಎನ್ಕರೇಜ್ಮೆಂಟ್ ಸಿಗ್ತಾಯಿದೆ ಎಲ್ಲರ ಕಡೆಯಿಂದ. ಸೊ ಹಿಂಗಾಗಿ ಎಲ್ಲ ಕ್ಷೇತ್ರದಲ್ಲಿ ನಾನು ಅನಿರೀಕ್ಷಿತವಾಗಿ ಹೋಗಿದ್ದು, ಯಾರಿಗೂ ಹೇಳಿ ಬರ್ತಾಯಿದ್ದೀನಿ ಅಂತ ನಾವು ಹೋಗ್ತಾ ಇಲ್ಲ. ನಾನು ಮೊಟ್ಟ ಮೊದಲೇದಾಗ ಹೋಗಿದ್ದು ಸಿರುಗುಪ್ಪದಲ್ಲಿ ಅರೌಂಡ್ 1000 ಜನ ಸೇರಿದರು. ಅಲ್ಲೇ ಒಂದು ಕಾರ್ಯಕ್ರಮ ಮಾಡಿ, 2 ಕಾರ್ಯಕ್ರಮ ಮಾಡಿ, ಮತ್ತೆಲ್ಲ ಹಿರಿಯರ ಮನೆಗೆ ಭೇಟಿ ಕೊಟ್ಟು ಧನ್ಯವಾದ ತಿಳಿಸಿ, ಮತ್ತು ಮುಂದಿನ ಬರೋ ದಿನದಲ್ಲಿ ಪ್ರಚಾರ ಮಾಡಲಿಕ್ಕೆ ಅವರಿಗೆಲ್ಲ ಕೇಳ್ಕೊಂಡು ಬಂದಿರೋದು. ಸೊ ಅದ್ರ ಜೊತೆಗೆ ಸಂಸದರು ಕೆಲವಷ್ಟು ಬಂಡಾಯ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಈ ಬಂಡಾಯನ ಶಮನಗೊಳಿಸೋ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ, ಅವ್ರ ಜೊತೆ ಮತ್ತಿನ್ಮಯ ಮಾತುಕತೆಯನ್ನು ಮಾಡ್ತಾರೆ? ಇಲ್ಲ, ನಾನು ಟಿಕೆಟ್ ಸಿಕ್ಕ ತಕ್ಷಣವೇ ಮರುದಿನವೇ ಅವ್ರ ಮನೆಗೆ ಹೋಗಿದ್ದು, ನಮ್ಮೆಲ್ಲ ನಾಯಕರು ಸೇರಿ ಹೋಗಿದ್ವಿ. ಸೊ ಅವರು ಸಮಯ ತೊಗೊಂಡಿದ್ದರು, 1-2 ದಿನ ಸಮಯ ತೊಗೊಂಡಿದ್ದರು, ಮತ್ತೆ 1-2 ದಿನ ಸಮಯ ತೊಗೊಂಡಿದ್ದಾರೆ. ಮತ್ತೆ ನಮ್ಮ ನಾಯಕರು ಹೋಗಿ ಬಂದಿದ್ದಾರೆ. ರಾಜ್ಯದ ನಾಯಕರು ಅವರೊಟ್ಟಿಗೆ ಸತತವಾಗಿ ಮಾತಾಡ್ತಾ ಇದ್ದಾರೆ. ಸೊ 1-2 ದಿನದಲ್ಲಿ ಶಮನ ಆಗುತ್ತೆ ಅಂತ ವಿಶ್ವಾಸ ನನಗಿದೆ. ಸರ್, ಕಳೆದ ಬಾರಿ ಸ್ವತಂತ್ರ ಅಭ್ಯರ್ಥಿ ಇದೀಗ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ, ಯಾವ ರೀತಿ ಪೈಪೋಟಿ ನೋಡ್ಬೋದಂತ ಕ್ಷೇತ್ರದಲ್ಲಿ? ಇಲ್ಲ, ಇರ್ಬೋದು. ಕಳೆದ ಬಾರಿನೂ ಅಲ್ಲ, ಅದಕ್ಕಿಂತ ಮುಂಚೆನೂ ಅವ್ರ ತಂದೆಯವರು ನಿಂತಿದ್ದರು. ಸೊ ಈಗ ಲಾಸ್ಟ್ ಟೈಮ್ಗಿಂತ ಈಗ ನೋಡಿದರೆ ಬಿ ಜೆ ಪಿದು ಮೋದಿಯವರ ಪರವಾಗಿ ಅಲೆ ಜಾಸ್ತಿ ಇದೆ. ಪ್ಲಸ್ ಈಗ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಅದು ಮಾಡ್ತಾ ಇರ್ತಕ್ಕಂಥ ಗ್ಯಾರಂಟಿ ಜನರಿಗೆ ಕೊಡೋಕ್ಕೋಗಿ ಗ್ಯಾರಂಟಿ ಫೇಲ್ ಆಗಿದೆ. ಜನರಲ್ಲಿ ಆಕ್ರೋಶ ಇದೆ, ಅಭಿವೃದ್ಧಿ ಕಾರ್ಯ ಆಗ್ತಾಯಿಲ್ಲ ಅಂತ ಆಕ್ರೋಶ ಇದೆ. ಸೊ ನೀವು ಲಾಸ್ಟ್ ಟೈಮ್ಗೆ ಈಗ ನೋಡಿದರೆ ಇನ್ನೂ ಬಿ ಜೆ ಪಿ ಪರ ಜಾಸ್ತಿ ಇದೆ ಅಂತ ನಂಗೆ ಕ್ಷೇತ್ರದಲ್ಲಿ ಕಾಣ್ತಾ ಇದೆ. ಸೊ ಯಾವ ರೀತಿ ಅಂದರೆ ಅಭಿವೃದ್ಧಿ ಕಾರ್ಯ ಇಡುವಂಥ ಯಾವ್ಯಾವ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ ಸರ್? ಈಗ ನೋಡಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರೋದು ನಾರ್ಮಲಿ ರೈಲ್ವೇಸ್ ಬರುತ್ತೆ, ಈಗ ನಮ್ಮ ಹತ್ರ ಸ್ಕೂಲ್ ಬರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ರೋಡ್ಸ್ ಬರ್ತವೆ, ಹೈವೇ ಬರ್ತವೆ. ನಮ್ಮ ಕ್ಷೇತ್ರ ಹಿಂದುಳಿದ ಕ್ಷೇತ್ರ ಅನ್ನೋದು ಮೊದಲಿನಿಂದಲೂ ಹೆಸರು ಬಿದ್ದಿದೆ. ಹೈದರಾಬಾದ್ ಕರ್ನಾಟಕ ಅಂದರೆ ಹಿಂದುಳಿದ ಪ್ರದೇಶ ಅಂತ ಮೊದಲಿನಿಂದ ಹೆಸರಿದೆ. ಆ ಹಿಂದುಳಿದ ಪ್ರದೇಶನ ಅಳಿಸೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡೋಕ್ಕೆ ನಾವು ತಯಾರಿ ಮಾಡ್ಕೊತಾ ಇದ್ದೀವಿ. ಅದನ್ನು ಕೆಲವು ವರ್ಷಗಳಲ್ಲಿ ನಮ್ಮದು ಈಗೇನು ನಾವು ನಾರ್ತ್ ಕರ್ನಾಟಕದಲ್ಲಿ ಬೆಳವಣಿಗೆ, ಹೈದರಾಬಾದ್ ಕರ್ನಾಟಕದಲ್ಲಿ ಬೆಳವಣಿಗೆ ಅಂದರೆ ಗುಲ್ಬರ್ಗ ಆಗುತ್ತೆ, ನಾರ್ತ್ ಕರ್ನಾಟಕದಲ್ಲಿ ಬೆಳವಣಿಗೆ ಅಂದರೆ ಬಿಜಾಪುರ ಆಗುತ್ತೆ, ಬಾಂಬೆ ಕರ್ನಾಟಕದಲ್ಲಿ ಬೆಳವಣಿಗೆ ಅಂದರೆ ಬೆಳಗಾಂ ಆಗುತ್ತೆ. ಬಟ್ ಇನ್ನಿತರ ಜಿಲ್ಲೆಗಳು, ಇನ್ನಿತರ ಪಟ್ಟಣಗಳು ಬೆಳೀತಾ ಇಲ್ಲ. ಸೊ ಆ ಅಸಮಾನತೆಯನ್ನು ನಾವು ಇದು ಮಾಡಿ ಕೊಪ್ಪಳವನ್ನು ಬೆಳೆಸೋದಕ್ಕೆ, ಕೊಪ್ಪಳವನ್ನು ಡೆವಲಪ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಜನರ ರೆಸ್ಪಾನ್ಸ್ ನೋಡಿದ್ರೆ ಈಗ ಯಾವ ರೀತಿ ಯಾವ ಮಾರ್ಜಿನಲ್ಲಿ ಕೇಳ್ತೀರಂತ? ನಾವೇನು ಕಳೆದ 3 ಚುನಾವಣೆಯಲ್ಲಿ ಗೆದ್ದಿದ್ದು, ಮೊದಲನೇದು 80,000ದಲ್ಲಿ ಭಾಜಪ ಇಲ್ಲಿ ಆರಿಸಿ ಬಂದಿತ್ತು, ಎರಡನೇದು 30,000 ಅಧಿಕ ಮತದಲ್ಲಿ ಆರಿಸಿ ಬಂದಿತ್ತು. ಇವು 2-3 ರೆಕಾರ್ಡನ್ನು ಮುರಿದು ಅದಕ್ಕಿಂತ ಹೆಚ್ಚಿನ ಮತದಲ್ಲಿ ಗೆಲ್ತೀವಿ ಅಂತ ನಂಗೆ ವಿಶ್ವಾಸ ಇದೆ. ಇವಿಷ್ಟು ಅಂದರೆ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರು ಮತ್ತು ಏನಾಗಲಿ ಈ ಬಾರಿ ಮೋದಿಯವರ ಅಲೆ ಅದೇ ರೀತಿ ಮತ್ತೆ ವರ್ಕೌಟ್ ಆಗುತ್ತೆ. ಖಂಡಿತಲೂ ಕೂಡ ಇಲ್ಲಿ ಕೊಪ್ಪಳದಲ್ಲಿ ಬಿ ಜೆ ಪಿ ನನ್ನ ಜೈಬೇರಿ ಬಾರಿಸಿತ್ತು ಅಂತೇಳಿ ಹೇಳಿರ್ತದ್ದು. ಕ್ಯಾಮರಾ ಪರ್ಸನ್ ರಾಜು ಅಂಗಡಿ ಜೊತೆ ನಾಗರಾಜ್, ಟಿ.ವಿ. ಕೊಪ್ಪಳ.